ಹೆಲೋ ಸ್ನೇಹಿತರೆ, ಮತ್ತೊಂದು ಗೃಹಲಕ್ಷ್ಮಿ ನ್ಯೂ ಅಪ್ಡೇಟ್ ವಿಡಿಯೋಗೆ ಸ್ವಾಗತ. ಮತ್ತು ಸ್ನೇಹಿತರೆ, ಇವತ್ತು ಎರಡು ಟಾಪಿಕ್ ಬಗ್ಗೆ ಮಾತಾಡಿಕೊಂಡು ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಎರಡು ಟಾಪಿಕ್ ಏನಪ್ಪ ಅಂದರೆ, ಇವತ್ತು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನ್ಯೂ ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಸರ್ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಬ್ಬ ಕಾಲೇಜ್ ಆ್ಯಂಡ್ ಹೈಸ್ಕೂಲ್ ಬಸ್ ಪಾಸ್ ಫ್ರೀ ಅಂತ ಕೂಡ ಮಾಡಿದ್ದಾರೆ ಮತ್ತು ಅರ್ಜಿ ಸಲ್ಲಿಸಬೇಕಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸೋದು ಅಂತ ಕೂಡ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನ್ಯೂ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿಯ ಸಂಪೂರ್ಣದ ಪೆಂಡಿಂಗ್ ಹಣವನ್ನು ಮತ್ತೊಂದು ಬಾರಿ ಜಮಾ ಮಾಡುತ್ತಾರಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವಾಗ ಹಣವನ್ನು ಕೂಡ ಜಮಾ ಮಾಡಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಟೋಟಲ್ ಆಗಿ ಇನ್ನೂವರೆಗೂ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಕೂಡ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವ ಡಿ ಕೆ ಶಿವಕುಮಾರ್ ಸರ್ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, 31ನೇ ಕಂತಿನ ಹಣ 2,000 ಮತ್ತು 32ನೇ ಕಂತಿನ ಹಣ 2,000 ಟೋಟಲ್ ಆಗಿರುವ 4,000 ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಹಣವನ್ನು ಕೂಡ ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಡಿ ಕೆ ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ 5 ಆಫರ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಕೂಡ ಒಂದು ಆಫರ್ ಏನಂದರೆ, ಪ್ರತಿಯೊಬ್ಬ ಶಾಲಾ ಕಾಲೇಜು ಮತ್ತು ಅವರಿಗೆ ಪುರುಷರಿಗೆ ಮಾತ್ರ ಬಸ್ ಪಾಸ್ ಫ್ರೀ ಮಾಡ್ಬೋದು ಅಂತ. ಹೌದು ಸ್ನೇಹಿತರೆ, ಬಸ್ ಪಾಸ್ ಫ್ರೀ ಮಾಡೋದೆಲ್ಲ ಫ್ರೀ ಮಾಡಿದ್ದಾರೆ. ಮತ್ತು ನೀವು ಕೇವಲ ಇವಾಗಲೇ ಹೋಗಿ ಅರ್ಜಿ ಸಲ್ಲಿಸಿದರೆ ನಿಮ್ಮ ಬಸ್ ಪಾಸ್ ಕೂಡ ಫ್ರೀ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು. ಈ ಡಿ ಕೆ ಶಿವಕುಮಾರ್ ಸರ್ ಹೇಳಿರೋ ಭರ್ಜರಿ ಗುಡ್ ನ್ಯೂಸ್ ಅಂದರೆ ಇವತ್ತೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಹಣವನ್ನು ಕೂಡ ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಬಸ್ ಪಾಸ್ ಅರ್ಜಿ ಹೇಗೆ ಸಲ್ಲಿಸೋದು ಮತ್ತು ನೀವು ಯಾವ ರೀತಿಯಾಗಿ ನಿಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಯಾವ ರೀತಿಯಾಗಿ ಬರುತ್ತೆ ಅಂತ ಕೂಡ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಬೇಕಂದ್ರೆ ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ಸ್ನೇಹಿತರೆ. ನೀವೇನು ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣದ ಮಾಹಿತಿನೇ ಅರ್ಥ ಆಗೋದಿಲ್ಲ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಹಂತ ಹಂತವಾಗಿ ಮಾಹಿತಿ ತಿಳಿದುಕೊಳ್ತಾ ಹೋಗೋಣ. ಮೊದಲೇದಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕೊಟ್ಟ ನ್ಯೂ ಅಪ್ಡೇಟ್ ಮಾಹಿತಿ ಕೂಡ ತಿಳಿದುಕೊಂಡು ಹೋಗೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇನ್ನೂವರೆಗೂ ಟೋಟಲ್ ಆಗಿ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಆಗಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, 31ನೇ ಕಂತಿನ ಹಣ 2,000 ಮತ್ತು 32ನೇ ಕಂತಿನ ಹಣ 2,000 ಟೋಟಲ್ ಆಗಿರುವ 4,000 ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರಿಗೆ ಹಣವನ್ನು ಜಮಾ ಆಗಬೇಕು. ಆದರೆ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಮೊದಲನೇ CM ಆಗಿರುವ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವ CM ಸಿದ್ದರಾಮಯ್ಯ ಸರ್ ಯಾವ ರೀತಿಯಾಗಿ ಹೋದ ತಿಂಗಳು ಕೆಲವು ತಿಂಗಳ ಹಿಂದೆ ಕೂಡ ಹಂತ ಹಂತವಾಗಿ ಯಾವ ರೀತಿಯಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಬರ್ತಾ ಇದ್ರು, ಅದೇ ರೀತಿಯಾಗಿ ಇವಾಗಿರುವ ಡಿ ಕೆ ಶಿವಕುಮಾರ್ ಸರ್ ಕೂಡ ಅದೇ ರೀತಿಯಾಗಿ ಹಣವನ್ನು ಬಿಡುಗಡೆ ಮಾಡುತ್ತಾ ಬರ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರಿಗೆ ಯಾವ ರೀತಿಯಾಗಿ ಹಣವನ್ನು ಬರುತ್ತೆ ಅಂತ ಕೂಡ ಗೊತ್ತಾಯಿತು. ಆದರೆ ಯಾವ ಡೇಟಿಗೆ ಕನ್ಫರ್ಮ್ ಆಗಿ ಹಣವನ್ನು ಕೂಡ ಬರುತ್ತೆ ಅಂತ ಕೂಡ ಗೊತ್ತಿಲ್ಲ. ಮತ್ತು ಯಾವಷ್ಟು ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡುತ್ತಾರೆ ಅಂತ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಾರೆ ಅಂತ ಮೊದಲನೇದಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕನ್ಫರ್ಮ್ ಆಗಿ 31ನೇ ಕಂತಿನ 2,000 ಮತ್ತು 32ನೇ ಕಂತಿನ 2,000 4,000 ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಖಾತೆಗಳಿಗೆ ಜಮಾ ಆಗಬೇಕು. ಆದರೆ ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ 4,000 ಪೆಂಡಿಂಗ್ ಹಣವನ್ನು ಜಮಾ ಆಗಲ್ಲ. ಆದರೆ ಸ್ನೇಹಿತರೆ, ಕೆಲವು ಮಹಿಳೆಯರಿಗೆ 31ನೇ ಕಂತಿನ 2,000 ಜಮಾ ಆದರೆ ಮತ್ತು ಇನ್ನು ಕೆಲವು ಮಹಿಳೆಯರಿಗೆ 31ನೇ ಕಂತಿನ 2,000 ಮತ್ತು 32ನೇ ಕಂತಿನ 2,000 ಟೋಟಲ್ ಆಗಿರುವ 4,000 ಪೆಂಡಿಂಗ್ ಹಣವನ್ನು ಕೂಡ ಜಮಾ ಆಗಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಅದರ ಮುಂದಿರುವ ಬೆಲ್ ಐಕನ್ ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ಥರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನು ಬಿಡ್ತಾ ಇರ್ತೀನಿ, ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಯಾವಾಗಾಗಿ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತಾರೆ ಅಂತ ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕನ್ಫರ್ಮ್ ಆಗಿ ಮೊದಲನೇದಾಗಿ ಯಾವಾಗ ಹಣವನ್ನು ಬಿಡುಗಡೆ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜೂನ್ 10ನೇ ತಾರೀಕು ಹಣವನ್ನು ಬಿಡುಗಡೆ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಜೂನ್ 10ನೇ ತಾರೀಕು ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಗೃಹಲಕ್ಷ್ಮಿಯ ಸಂಪೂರ್ಣ ಪೆಂಡಿಂಗ್ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಜೂನ್ 10ನೇ ತಾರೀಕು ಹಣವನ್ನು ಬಿಡುಗಡೆ ಮಾಡಲು ಸ್ಟಾರ್ಟ್ ಮಾಡಿದರೆ ಆಲ್ರೆಡಿ ಕೆಲವು ಮಹಿಳೆಯರಿಗೆ ಕೂಡ ಹಣವನ್ನು ಜಮಾ ಆಗಿದೆ ಸ್ನೇಹಿತರೆ. ಆದ್ದರಿಂದ ಸ್ನೇಹಿತರೆ, ಇನ್ನೂ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲ ಅನ್ನೋರಿದ್ರೆ ಯಾವಾಗ ಸಂಪೂರ್ಣವಾಗಿ ಹಣವನ್ನು ಜಮಾ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತು ಜೂನ್ 11ನೇ ತಾರೀಕು ನಿಮಗೆ ಇವತ್ತು ಸಂಜೆ 7 ಗಂಟೆ ಮತ್ತು 8 ಗಂಟೆ ಈ 1 ಗಂಟೆ ಒಳಗಡೆ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟ ಮಾಹಿತಿ ಪ್ರಕಾರ ಜೂನ್ 11ನೇ
11ನೇ ತಾರೀಕು ಸಂಜೆ 6 ಗಂಟೆ 7 ಗಂಟೆ 8 ಗಂಟೆ ಈ 2-3 ಗಂಟೆ ಒಳಗಡೆ ನಿಮಗೆ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು. ಸ್ನೇಹಿತರೆ, ಏನಾದರೂ ಜೂನ್ 11ನೇ ತಾರೀಕು ಏನಾದರೂ ನಿಮಗೆ ಖಾತೆಗಳಿಗೆ ಹಣವನ್ನು ಜಮಾ ಆಗಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜೂನ್ 15ನೇ ತಾರೀಕಿನ ಒಳಗಡೆ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಮತ್ತು ಪ್ರತಿಯೊಬ್ಬ ಮಹಿಳೆಯರ ಮಾಹಿತಿ ಕೂಡ ಗೊತ್ತಾಯಿತು ಮತ್ತು ಇವಾಗ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಕಡೆಯಿಂದ ಮುಗಿದಾಯಿತು. ಆದರೆ ಬಸ್ ಪಾಸ್ ಫ್ರೀ ಅರ್ಜಿ ಯಾವ ರೀತಿಯಾಗಿ ಹಾಕಬೇಕಪ್ಪ ಅಂತ ಸ್ವಲ್ಪ ಮಾಹಿತಿ ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಜಮಾ ಆಯಿತು ಆದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಮಹಿಳೆಯರಿಗೆ ಮತ್ತೊಂದು ಏನು ಇರೋದಿಲ್ಲ. ಹೌದು ಸ್ನೇಹಿತರೆ, ಮತ್ತು ಹೈಸ್ಕೂಲು ಮತ್ತು ಕಾಲೇಜು ಅವರಿಗೆ ಬಸ್ ಪಾಸ್ ಅರ್ಜಿ ಏನಕ್ಕೆ ಯಾವ ರೀತಿಯಾಗಿ ಹಾಕಬೇಕಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಯಾವ ರೀತಿಯಾಗಿ ಮೊದಲನೇದಾಗಿ ಬಸ್ ಪಾಸನ್ನು ಹಣವನ್ನು ಕೊಟ್ಟು ಬಸ್ ಪಾಸ್ ಮಾಡ್ತಾ ಇರ್ತೀರೋ ಅದೇ ರೀತಿಯಾಗಿ ನೀವು ಬಸ್ ಪಾಸನ್ನು ನಿಮ್ಮ ಹೈಸ್ಕೂಲಿಗೆ ಹೋಗಿ ನಿಮ್ಮ ಏನೇನು ಬಸ್ ಫಾರ್ಮನ್ನು ತುಂಬಿಕೊಂಡು ಬರಬೇಕು ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಮ ಸರ್ ಕಡೆಯಿಂದ ಬಸ್ ಫಾರ್ಮನ್ನು ತುಂಬಿಕೊಂಡು ಬಂದು ನೀವೇನಾದರೂ ಅರ್ಜಿಯಾಗಿ ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ಮತ್ತು ಅರ್ಜಿ ಹಾಕೋ ಆನ್ಲೈನ್ ಸೆಂಟರಲ್ಲಿ ಹೋಗಿ ಸ್ನೇಹಿತರೆ ನೀವೇನಾದರೂ ಅರ್ಜಿ ಹಾಕಿದ್ರೆ ಅಲ್ಲಿಗೆ ಸಲ್ಲಿಸ್ತಾ ಇರ್ತೇವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಫ್ರೀಯಾಗಿ ನಿಮ್ಮ ಬಸ್ ಪಾಸ್ ಫ್ರೀಯಾಗಿ ಮಾಡಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ CM ಕಡೆಯಿಂದ ಕೊಟ್ಟ DK ಶಿವಕುಮಾರ್ ಪ್ರಕಾರ ಪ್ರತಿಯೊಬ್ಬರಿಗೆ ಕೂಡ ಬಸ್ ಪಾಸ್ ಫ್ರೀ ಆಗುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಸೋರಲ್ಲಿ ನಿಮ್ಮ ಬಸ್ ಫಾರ್ಮನ್ನು ತುಂಬಿಕೊಂಡು ಬಂದು ನಿಮಗೆ ಯಾವ್ಯಾವ ರೀತಿಯಾಗಿ ಕೇಳ್ತಾರೋ ಅದೇ ರೀತಿಯಾಗಿ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಿದೆ ಅಂದರೆ ಕೂಡ ನಿಮಗೆ ತಪ್ಪದೇ ಯಾವ ರೀತಿಯಾಗಿ ಫ್ರೀಯಾಗಿ ಬಸ್ ಪಾಸನ್ನು ಫ್ರೀಯಾಗಿ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಮತ್ತು ಬಸ್ ಪಾಸ್ ಆಗಿ DK ಶಿವಕುಮಾರ್ ಸರ್ ಅರ್ಜಿ ಸಲ್ಲಿಸೋದಾಗಿ ಕೂಡ ಗೊತ್ತಾಯಿತು ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಕೂಡ ಹಣವನ್ನು ಕೂಡ ಜಮಾ ಆಗುತ್ತೆ ಅಂತ ಕೂಡ ಗೊತ್ತಾಯಿತು. ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಅದರ ಮುಂದಿರುವ ಬೆಲ್ ಐಕನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ಥರ ಮಹಿಳೆಯರಿಗೆ ನಾನು ಸರಿಯಾದ ಮಾಹಿತಿಗಳನ್ನು ಬಿಡ್ತಾ ಇರ್ತೀನಿ ಮತ್ತು ಮುಂದೆ ಯಾವ್ಯಾವುದಾದ್ರು ನ್ಯೂ ಅಪ್ಡೇಟ್ಗಳನ್ನು ಕೊಟ್ಟರು ಕೂಡ ನಾನು ನಿಮಗೆ ತಕ್ಷಣವೇ ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ. ಬಾಯ್ ವೀಕ್ಷಕರೇ.